ಕರ್ಮದಿಂದ ಏನು ಆಗಲ್ಲ ಅಂತಲ್ಲ, ಕರ್ಮದಿಂದ ಚಿತ್ತಶುದ್ಧಿ ಆಗುತ್ತೆ. ದಾನ ಧರ್ಮ ಮಾಡಿದಾಗ ಚಿತ್ತಶುದ್ಧಿ ಆದರೆ ನೀವು ರೈಟ್ ಡೈರೆಕ್ಷನಲ್ಲಿ ಮಾಡ್ತಾ ಇದ್ದೀರಾ ಅಂತ. ದಾನ ಧರ್ಮ ಮಾಡಿ ಅಲ್ಲಿ ಅದು ಮಾಡಿದೆ ಇದು ಮಾಡಿದೆ ನಿಮಗೆ ಇನ್ನೂ ಕಾಂಪ್ಲೆಕ್ಸ್ ಕ್ರಿಯೇಟ್ ಆದರೆ ನಿಮ್ಗೆ ಸರಿಯಾದ ರೀತಿಯಲ್ಲಿ ದಾನ ಧರ್ಮ ಮಾಡ್ತಾ ಇಲ್ಲ, ನಿಮಗೆ ಅರ್ಥ ಆಗಿಲ್ಲ ಅಂತ ಲೆಕ್ಕ. You need to say you are preparing your mind. Yes. To enter into the jnana. Yeah, the mind is getting subtle to glide into the higher plane of consciousness. Yes, this Yeah, is the karmakanda. ಕರ್ಮಕಾಂಡದಲ್ಲಿ ಚಿತ್ತಶುದ್ಧಿ ಆಗಬೇಕು. That's what I said in essence. Karmakanda or whatever it is, the karma. Without it, as you said, the qualifications for karma is there. How? You will follow the qualifications How? and do the karma How? according to the dictum. How? So this will take you into the citadel or the footsteps of gnana. Provided Yes. you follow ನಿಷ್ಕಾಮ ಕರ್ಮ. I agree, all the qualifications. ನಿಷ್ಕಾಮ ಕರ್ಮ ಆದ್ರೆ ಮಾತ್ರ ಸಟಲಿಟಿ ಬರುತ್ತೆ, ಇಲ್ಲ ಅಂದ್ರೆ That's what I said. It's Ah, correct. next. Amen. Next step. ಆಮೇಲೆ ಯು ಸಿಟ್ Huh? ಯು ಸಿಟ್ ಎಲ್ಲ ಬೇಕಾದ್ರೂ ಕೂತ್ಕೊಳ್ತೀರಾ, Yes. ಅಥವಾ ನೀವು ಕೆಲಸ ಮಾಡ್ತಾ ಇರ್ತೀರಾ. ಕೆಲಸ ಮಾಡ್ತಾ ಇರುವಾಗಲೂ ಕೂಡ ನೀವು ಆ ಕೆಲಸದಲ್ಲಿ ಇರಲ್ಲ. Yes, agree. ಯು ವಿಲ್ ಬಿ ಎಂಜಾಯಿಂಗ್ ದ ಬ್ಲಿಸ್ ಆಲ್ವೇಸ್. ನಾನು ಮಧ್ಯಾಹ್ನ ಲೋಟ ತೊಳಿತಾ ಇರ್ತೀನಿ. ಲೋಟ ತೊಳೆಯುವಾಗ ಅದನ್ನು ಲೋಡ್ ಅಂದ್ಕೊಂಡ್ರೆ ಐ ಆಮ್ ಅಕ್ಯುಮುಲೇಟಿಂಗ್ ವಾಸನಾಸ್. ಐ ಆಮ್ ಎಂಜಾಯಿಂಗ್. someone is washing this through me. Let me enjoy. At that point of time, Yeah. when you say like that, Yeah. so you are enjoying, Yeah. non-emotionally you are enjoying. Yeah. Avaga, in that state of mind, Yeah. will you experience that bliss? Maybe. ಸ್ವಲ್ಪ ಸುಳಿವಿದಾಗಿಗಳದ ಸೂಕ್ಷ್ಮಾನುಭವಗಳಲ್ಲಿ ತಿಳಿ ಮನದಿನೊಳ್ಪರ್ಗೆ ಕೂತ್ಕೊಂಡು ತಿಳಿ ಮನಸ್ಸು ಮಾಡ್ಕೊಳ್ಳೋದಲ್ಲ. ಕೆಲಸ ಮಾಡ್ತಾ ಇದ್ದಾಗಲೇ ಆವಾಗ ಅಲ್ಲೋಡೆಲ್ಲ ಹೋಗ್ತಾ ಇರುತ್ತೆ. ಯು ಆರ್ ಎಂಜಾಯಿಂಗ್ ದಟ್. ಯು ಬಿಕಮ್ ವೆರಿ ಲೈಟ್. ಯು ಫೀಲ್ ವೆರಿ ಲೈಟ್. I agree. ಫೀಲ್ ವೆರಿ ಲೈಟ್. Yeah. ನಿಷ್ಕಾಮ ಕರ್ಮ. ಸಾಕು, ಇನ್ನೇನು ಬೇಕು ನಿಮಗೆ? ಚಿತ್ರಶುದ್ಧಿ ಬಗ್ಗೆ ಇನ್ನೇನು ಬೇಕು? That's a very great. ನೋಡಿ, ಜನ್ಮ ಸಾವಿರವಿರಲಿ ನಷ್ಟ ಒದರಿಂದೇನು, ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು, ಬ್ರಹ್ಮ ಹೃದಯದಿ ನಿಲ್ಲೇ ಮಾಯೆ ಏನ್ ಕೈದೊಡೆ. ಒಂದು ಸಾರಿ ಆ ಬ್ರಹ್ಮತತ್ವ ಒಳಗಡೆ ನಿಂತು ಬಿಟ್ರೆ ಹೊರಗಡೆ ಮಾಯೆ ಏನ್ ಮಾಡಿದ್ರೆ. Why I want to intervene in this point ಇರ್ಬೋದು. ಇವಾಗ ಕರ್ಮಕಾಂಡ, whatever you can call now, in your samsara stage, ಹೌದು. probably it is very difficult unless by yourself you are endowed with vasana. ಡಿಫಿಕಲ್ಟ್ ಅನ್ನೋದಕ್ಕೆ ಒಂದು ಕಗ್ಗ ಇದೆ. ಇಟ್ ಗಿವ್ಸ್ ಒನ್ ಬ್ಯೂಟಿಫುಲ್ ಎಕ್ಸಾಂಪಲ್. ಈ ಡಿಫಿಕಲ್ಟ್ ಸಂಸಾರದಲ್ಲಿ ಕಷ್ಟ ಅಂದ್ರಲ್ಲ, ಆ ಕಷ್ಟ ಅನ್ನೋದಕ್ಕೆ ಒಂದು ಕಗ್ಗ ಇದೆ. ಧರೆಯೇ ಕೋಸಲ. ಧರೆ, ಈ ಭೂಮಿ ಅನ್ನೋದು ಕೋಸಲ ರಾಜ್ಯ ಅಂದರೆ ಶ್ರೀರಾಮನ ರಾಜ್ಯ. ಓಕೆ, ಧರೆ ಕೋಸಲ. ಪರಬ್ರಹ್ಮನೇ ರಘುವರನು. ರಾಮಚಂದ್ರ ಇವಾಗಿಲ್ಲ. ಯಾರು ರಾಮಚಂದ್ರ? ಪರಬ್ರಹ್ಮ ತತ್ವ ರಾಮಚಂದ್ರ. ಧರೆ ಕೋಸಲ, ಪರಬ್ರಹ್ಮನೇ ರಘುವರನು. ಭರತನವಲು ಅನುಪಾಲಕ್ರಿಯರು ನಾವೆಲ್ಲ ಭರತಂತರ ಸೇವೆ ಮಾಡೋರು. ಅರಸನೂಳಿಗ ನಮ್ಮ ಸಂಸಾರದ ಆಡಳಿತ. ನಮ್ಮ ಸಂಸಾರವನ್ನು ನಾವು ಆಡಳಿತ ಮಾಡ್ತಾ ಇದ್ದೀವಿ ಅಂದ್ರೆ ಪರಬ್ರಹ್ಮನ ಸೇವೆ. ಊಳಿಗ ಸೇವೆ. ಈಗ ನಮ್ಮ ಸಂಸಾರ ಇದೆಯಲ್ಲ, ಇದು ನಮಗೆ ಬಂದಿರೋದು ಗಿಫ್ಟೆಡ್ ಫ್ರಮ್ ದ ಲಾರ್ಡ್.
ನಾವು ಮಾಡೋದು ಅವನಿಗೆ ಬಹಳ ಸೇವೆ. ಇನ್ನೊಂದ್ಸರಿ ಹೇಳ್ತೀನಿ, ಧರೆಯ ಕೋಸಲ ಪರಬ್ರಹ್ಮನಿ ರಘುವರನು ಭರತನವಲು ಅನುಪಾಲಕ್ರಿಯರು ನಾವು ಅರಸನೋಳಿಗ ನಮ್ಮ ಸಂಸಾರದ ಆಡಳಿತ ಹರ್ಷದಿ ಸೇವಿಸಲಮಂಬುತಿಮ್ಮ. ಬಹಳ ಸಂತೋಷವಾಗಿ ಸೇವೆ ಮಾಡ್ಕೊಂಡು ಹೋಗು. ಪರಬ್ರಹ್ಮನ ಸೇವೆ ಅಂತ ಮಾಡಿದಾಗ ಹೇಗಿರುತ್ತೆ, ನನ್ನ ಮಗನಿಗೆ ನಾನೇನೋ ಮಾಡ್ತಾ ಇದ್ದೀನಿ ಅಂದ್ರೆ ಹೇಗಿರುತ್ತೆ. there is a shift paradigm. ಕರೆಕ್ಟಾ? That's what I say. Paradigm. It is well said and done. It's very well said. It's but I want to ask you a specific question. Hey. That person entering, ನೀವು ಹೇಳ್ತೀರಾ unless you do karma yoga, ಹೌದು ಹೌದು you get into this ಹೌದು 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 ಈ ಡ್ರಿಲ್ ಮಾಡ್ಕೊಂಡ್ರೆ ಹೌದು then you should take that ಜ್ಞಾನಕೋಶ and then move forward. ಹೌದು Unless you do this, you will not be able to do that. ಹೌದು Or else you have to do this. ಹೌದು. My point of issue is, I know it is well said and done that it all depends upon your vasanas. ಹೌದು ಹೌದು ಹೌದು. most important. At the time of your birth, most important. vasanas, ಹೌದು ಹೌದು. you move further. ಹೌದು. ಅಂತವ್ರು ಎಷ್ಟು ಜನ ಇದ್ದಾರೆ ಅಂತ I want to ask you. You see, a person who gets into family life is very difficult. ಭಗವದ್ಗೀತೆ ಶ್ಲೋಕ ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತೆ. ಏನ್ ಹೇಳುತ್ತೆ ಭಗವದ್ಗೀತೆ ಶ್ಲೋಕ? ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ. ಎಷ್ಟೋ ಸಾವಿರ ಜನರಲ್ಲಿ ಯಾರೋ ಒಬ್ಬ ಈ ತರ ಮಾಡ್ತಾರೆ. ಯತತಾಮ ಆ ತರ ಈ ತರ ಡೈರೆಕ್ಷನ್ ಅಲ್ಲಿ ಬರೋರು ಅಂತ ಎಷ್ಟೋ ಸಾವಿರ ಜನಗಳಲ್ಲಿ ಕಶ್ಚಿನ್ ಯಾವನೋ ಒಬ್ಬ ಮಾಂ ನನ್ನನ್ನ ವೇತ್ತಿ ತತ್ವತ ತಿಳ್ಕೊಳ್ತಾನೆ. ಅಲ್ಲಿಗೆ ಇಟ್ ಈಸ್ ವೆರಿ 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 ಮೀಗರ್. ಹೌದಾ? ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತನಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಆಮೇಲೆ ಕಠೋಪನಿಷತ್ತಲ್ಲಿ ಏನು ಹೇಳುತ್ತೆ? ಪರಾಂಚಿಕಾಣಿ ವ್ಯತೃತ್ ಸ್ವಯಂಭೂ ತಸ್ಮಾತ್ ಪರಂ ಪಶ್ಯತಿ ನ ಅಂತರಾತ್ಮ. ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದಾರೆ. ನಿಮ್ ಕ್ವಶನ್ ಆನ್ಸರ್. ಆದರೆ ಕಶ್ಚಿತ್ ಧೀರ, ಯಾರೋ ಒಬ್ಬ ಧೀರ ಪ್ರತ್ಯಗಾತ್ಮನ ಐಕ್ಯದ ಒಳಗಡೆ ನೋಡ್ತಾರೆ. ಆವೃತ್ತ ಚಕ್ಷು ಟರ್ನಿಂಗ್ ದ ಟೂಲ್ ಆಫ್ ಇನ್ವೆಸ್ಟಿಗೇಷನ್ ಇನ್ಸೈಡ್. ಅಮೃತತ್ವ ಮಿಚ್ಚನ್ ಏನಿದೆ ಅಲ್ಲಿ? ದ ರೀಜನ್ಸ್ ಆಫ್ ಇಮ್ಮಾರ್ಟ್ಯಾಲಿಟಿ ಎಲ್ಲಿದೆ? ಒಳಗಡೆ. ಅಲ್ಲೋದ್ರೆ ಏನಾಗುತ್ತೆ? ದ ಫಿಯರ್ ಆಫ್ ಡೆತ್ ಗೋಸ್. ದ ಫಿಯರ್ ಆಫ್ ಡೆತ್ ಗೋಸ್. ಎಲ್ಲಿದೆ ಅಮೃತತ್ವ? ಒಳಗಡೆ ಇದೆ. ವಿವೇಕಾನಂದರು ಏನ್ ಹೇಳ್ತಾರೆ? ಅಮೃತಸ್ಯ ಪುತ್ರ. ನೀವೆಲ್ಲ ಅಮೃತಸ್ಯ ಏ ಹಿಂದೂಸ್, ವಿವೇಕಾನಂದರು ಮಾತಾಡೋದು ನೋಡಿ. ಏ ಹಿಂದೂಸ್, ಯು ಆರ್ ಡಿಹಿಪ್ನೋಟೈಸ್ಡ್. ಯು ಆರ್ ಹಿಪ್ನೋಟೈಸ್ಡ್. ಯು ಡಿಹಿಪ್ನೋಟೈಸ್ಡ್. ವಿವೇಕಾನಂದ ಗುಡಿ ಇರೋದು. ಯು ಆರ್ ಹಿಪ್ನೋಟೈಸ್ಡ್, ಯು ಡಿಹಿಪ್ನೋಟೈಸ್ಡ್. ಯಾರೊಬ್ರು ತಲೆ ಮೇಲೆ ಪಟ್ಟಂತ ಹೊಡೆದು ಹೇಳೋವರೆಗೂ ಅದು ಹೇಳುವಾಗ ನಿಮ್ಮ ಸಿಸ್ಟಮ್ ರೆಡಿಯಾಗಿದ್ರೆ ತಗೊಳುತ್ತೆ. ಇದು ರೆಡಿಯಾಗಿಲ್ಲ ಅಂದ್ರೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಮಾತ್ರ ಭಗವದ್ಗೀತೆ. ಹೌದಾ? He also asked right through questions and questions and questions. Because he was a born ಕ್ಷತ್ರಿಯ. ಆ ಸಟಲ್ ಐಡಿಯಾಸ್ ಒಳಗಡೆ ಹೋಗ್ಬೇಕಾದ್ರೆ ಆ ಇಮೋಷನಲ್ ಲೆವೆಲ್ ದಾಟಿ, ಇಂಟೆಲೆಕ್ಚುವಲ್ ದಾಟಿ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವಾ. ನನ್ನ ಮೋಹ ನಷ್ಟವಾಗಿದೆ, ಸ್ಮೃತಿರ್ಲಬ್ಧ್ವಾ, ಬುದ್ಧಿ ಬಂದಿದೆ. ಏನು? ತತ್ಪ್ರಸಾದ ನಿನ್ನ ದಯೆಯಿಂದ ನನಗೆ ಬಂದಿದೆ. ಸ್ಥಿತೋಸಿ ಗತ ನನ್ನ ಸಂದೇಹ ಎಲ್ಲ ನಿವಾರಣೆಯಾಗಿ ನಿಂತಿದ್ದೇನೆ. ಕರಿಷ್ಯೆ ವಚನಂ ತವ ಅಂದ್ರೇನು? ನೀನ್ ಏನ್ ಹೇಳ್ತೀಯೋ ಅದನ್ನ ಮಾಡ್ತೀನಿ. ಈಸ್ ಜಸ್ಟ್ ಎ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ ದ ಲಾರ್ಡ್. Now also we are the tools in the hands of our own Lord inside. ಎಷ್ಟರ ಮಟ್ಟಿಗೆ